ಇವತ್ತು ಕುಲಪತಿಗಳು ಮಾತನಾಡುವಾಗ ಹೇಳಿದರು, ಎಲ್ಲ ನಾವು ರೈತರಿಗೆ ಹಳ್ಳಿಗೆ ಹೋಗಿ ನಾವು ಪ್ರಚಾರ ಮಾಡಿ ಹೆಂಗೆ ರೈತರ ಹೊಲದಲ್ಲಿ ಕೆಲಸ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿಯಿಂದ ಮಾಡಿದ್ರೆ ರೈತ ಈ ಕಷ್ಟದಿಂದ ದೂರ ಆಗ್ತಾನೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ನಾನು ಅದನ್ನು ಹೇಳ್ತಿದ್ದೆ, ಎಲ್ಲ ಇಲ್ಲಿದ್ದಂಥ ಏನು ಪ್ರೊಫೆಸರ್ಗಳು ಎಲ್ಲ ಏನು ಈ ಕೃಷಿ ವಿಜ್ಞಾನದಲ್ಲಿ ಇರುವಂಥ ಎಲ್ಲ ಜನ, ನೀವೇನು ಲ್ಯಾಬ್ದಲ್ಲಿ ಏನು ಒಂದು ಇದನ್ನು ಕೆಲಸ ಮಾಡ್ತೀರಿ, ಆ ಲ್ಯಾಬ್ದಲ್ಲಿ ಕೆಲಸ ಮಾಡುವಂಥ ರೈತರಿಗೆ ಮುಟ್ಟಬೇಕು ಅನ್ನೋಂಥದ್ದು ನನ್ನ ಆಸೆ ಇತ್ತು. ಅದನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು ಹೇಳಿದರು. ಅಂದರೆ ಲ್ಯಾಬ್ ಟು ಲ್ಯಾಂಡ್ ಅನ್ನುವಂಥದ್ದೊಂದು ಏನೊಂದು ಸ್ಲೋಗನ್ ಇದೆ. ಲ್ಯಾಬ್ ಟು ಲ್ಯಾಂಡ್ ಇಲ್ಲಿ ಮಾಡಿದಂಥವ್ರು ಬರೀ ನೀವು ಇಲ್ಲೇ ಲ್ಯಾಬ್ನಾಗ ಮಾಡಿ ನೀವು ಅದನ್ನು ಮಾಡಿ ತೋರಿಸೋದಲ್ಲ, ಅದು ರೈತರಿಗೆ ಹೋಗ್ಬೇಕು, ಪ್ರತಿಯೊಬ್ಬ ರೈತರಿಗೆ ಹೋಗ್ಬೇಕು. ಇವತ್ತು ರೇಡಿಯೋ ಕಾರ್ಯಕ್ರಮ ಅವೆಲ್ಲ ಹೇಳಿದರು. ನಂದು ಒಂದೇ ಒಂದು ವಿನಂತಿ ಏನಂದ್ರೆ, ರೈತರು ಇವತ್ತು ಎಷ್ಟೋ ಜನ ಕೃಷಿ ಬೇಡಪ್ಪ ಅನ್ನುವಂಥ ಪರಿಸ್ಥಿತಿ ಬಂದಾರ. ಇವತ್ತಿಲ್ಲೇ ಒಂದು ಅಂಕಿ ಸಂಖ್ಯೆ ಪ್ರಕಾರ ಮುಖ್ಯಮಂತ್ರಿಗಳಿದಾರ, ಅಲ್ಲಿ ಹೇಳ್ತೀನಿ ನಾನು, ಸುತ್ತಮುತ್ತಲಿನ ತಾಲೂಕದವರು ಸವದತ್ತಿ ಹಿಡ್ಕೊಂಡು ಎಲ್ಲ ಆ ಕಡೆ ಬೇರೆ ಬೇರೆ ಎಲ್ಲ ತಾಲೂಕದವರೆಲ್ಲ ಹಿಡ್ಕೊಂಡು ಹುಬ್ಬಳ್ಳಿ ಧಾರವಾಡದಲ್ಲಿ 1150 ಜನ ರೈತರು ಮಕ್ಕಳಿಗೆ ಕರ್ಕೊಂಡು ಮಣಿ ಮಾಡಿ ಹೊಲ ಎಲ್ಲ ಲಾವಣಿ ಗಿವಣಿ ಕೊಟ್ಟು ಇಲ್ಲೆಲ್ಲ ಬಂದಾರೆ. ರೈತರಿಗೆ ಏನು ಉದ್ಯೋಗ ಇಲ್ಲ, ರೈತರಿಗೆ ಏನು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆದಂಥ ಪರಿಸ್ಥಿತಿಯಿಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೃಷಿ ವಿಶ್ವವಿದ್ಯಾಲಯದವರು ನಮ್ಗೆ ಭಾಳ ಅಭಿಮಾನ ಆಗ್ತಿದೆ. ಅತ್ಯಂತ ಮಾದರಿಯಾದಂಥ ಇದು ವಿಶ್ವವಿದ್ಯಾಲಯ. ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಅಷ್ಟಲ್ಲ, ಬೇರೆ ರಾಜ್ಯಗಳಲ್ಲಿ ಸಹಿತ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಪಟ್ಟುಕೊಂಡಿದ್ದಾರೆ. ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡೋರು ಇಲ್ಲಿದ್ದಾರೆ. ಇನ್ನಷ್ಟು ಹೆಚ್ಚು ಜನ ಕೃಷಿಕರಿಗೆ ಹೋಗಿ ಅವ್ರ ಹಳ್ಳಿಗೆ ಹೋಗಿ ಅವರಿಗೆಲ್ಲ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದಾಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇದೆಲ್ಲ ರೀತಿಯಿಂದ ಈಗ ನಾನು ರೈತ ಆಗೋದ್ರಿಂದ, ರೈತ ಇರೋದ್ರಿಂದ ಮೇಲಿಂದ ಮೇಲೆ ಇಲ್ಲಿ ಬರ್ತೀನಿ, ಎಲ್ಲ ಸಾವಯವ ಗೊಬ್ಬರ ಸಲುವಾಗಿ ಮತ್ತೊಂದು ಸಲುವಾಗಿ ಇಲ್ಲೆಲ್ಲ ಬರ್ತೀವಿ. ಮತ್ತು ಅತ್ಯಂತ ಮುಖ್ಯಮಂತ್ರಿ ಹೇಳ್ತೀನಿ ನಾನು, ಇಲ್ಲೇ ನನ್ನ 110 ಹಸುಗಳದ ನಮ್ಮಲ್ಲಿ. ಇಲಾಖೆಯವರಿಗೆ ಎಷ್ಟೇ ಹೇಳಿದ್ರು, ಏನೇ ಪ್ರಾಬ್ಲಮ್ ಅಂದರು, ಕೊನೆಗೆ ಈ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಫೋನ್ ಮಾಡಿ ಡಾಕ್ಟರ್ ಪಾಟೀಲ್ ಅಂತಿದ್ದಾರೆ, ಅವ್ರಿಗೆ ಕರ್ಕೊಂಬಂದಾಗ ಆ ದನಗಳು ಸರಿ ಹಾಕೋ ಅನ್ನೋದನ್ನು ಇಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಂದ್ರೆ ಅಷ್ಟೊಂದು ಶ್ರೇಷ್ಠವಾದ ಜನ ಇದ್ದಾರೆ. ಇನ್ನೂ ಹೆಚ್ಚಿದಕ್ಕೆ ಇದು ಜನರಿಗೆ ಮುಟ್ಟಬೇಕು ಅನ್ನೋಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ, ಇವತ್ತು ನನ್ನ ಸ್ನೇಹಿತರು ಆತ್ಮೀಯರು ಚಲುವರಾಜ ಸ್ವಾಮಿ ಅವರು ರೈತರು, ಅವರು ಕೃಷಿ ಮಂತ್ರಿಗಳಾಗ್ಯಾರ, ಅನೇಕ ಯೋಜನೆಗಳನ್ನ ಹೇಳಿದರು. ಒಟ್ಟಾರೆ ನಾನು ಹೇಳೋದೇನೆಂದ್ರೆ, ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಭಾಳಾಗಿತ್ತು. ಈಗ ಬರ್ತಾ ಸ್ವಲ್ಪ ಕಡಿಮೆ ಆಗಿದೆ. ಈ ರಾಜ್ಯದಲ್ಲಿ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಅಂಥ ಪರಿಸ್ಥಿತಿಯನ್ನು ಮುಟ್ಟಬೇಕಾದ್ರೆ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಬೇಕಾದ್ದು ಕೃಷಿ ವಿಶ್ವವಿದ್ಯಾಲಯ. ಇಲ್ಲಿರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಮಾಡಿ ರೈತರಿಗೆ ಅವನ್ನ ಮುಟ್ಟಿಸಿದ್ರೆ ರೈತ ಕನಿಷ್ಠ ತನ್ನ ಬದುಕಲಿಕ್ಕೆ ಏನು ಸಾಧ್ಯತೆ ಅಷ್ಟನ್ನು ಮಾಡಿದ್ರೆ ಸಾಕು ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ಒಂದು ತೀರ್ಮಾನ ಆಗಬೇಕು. ಮತ್ತು ಅದ್ರ ಕೂಡ ಇವತ್ತು ಕೃಷಿ ಕೂಡ ಆಡು ಸಾಗಾಣಿಕೆ, ಕುರಿ ಸಾಗಾಣಿಕೆ ಮತ್ತು ಕೋಳಿ ಸಾಗಾಣಿಕೆ ಇಂಥ ಬೇರೆ ಬೇರೆ ಎಲ್ಲವನ್ನು ಮಾಡಬೇಕು. ರೈತರಿಗೆ ಸಾವಯವ ಗೊಬ್ಬರದ ಬಗ್ಗೆ, ಚೆಕ್ ಡ್ಯಾಮ್ ಬಗ್ಗೆ, ಆಮೇಲೆ ಕೃಷಿ ಹೊಂಡದ ಬಗ್ಗೆ, ಆಮೇಲೆ ಡ್ರಿಪ್ ಇರಿಗೇಷನ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇನ್ನೂ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಎಲ್ಲ ಕುಲಪತಿಗಳ ಮುಖಾಂತರ ಎಲ್ಲ ವಿಶ್ವವಿದ್ಯಾಲಯ ಕೆಲಸ ಮಾಡೋರಿಗೆ ಹೇಳ್ತೀನಿ, ದಯಮಾಡಿ ನೀವೆಲ್ಲ ಒಂದು ನೌಕರಿ ಮಾಡ್ತೀರಿ, ನೀವೆಲ್ಲ ಸುಖವಾಗಿದ್ದೀರಿ. ನೀವು ಸುಖವಾಗಿದ್ದರೆ ಅಷ್ಟಾಗಂಗಿಲ್ಲ, ರೈತರನ್ನು ಸುಖವಾಗಿಡ್ಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ನೀವು ಮಾಡಿದರೆ ಅದರಂಥ ಒಂದು ಉತ್ತಮವಾದಂಥ ಕೆಲಸ ಬೇರೆ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ರೈತರ ಸಂಕಷ್ಟಗಳನ್ನು ಮುಖ್ಯಮಂತ್ರಿ ತಿಳ್ಕೊಂಡಾರ, ಸಚಿವರು ತಿಳ್ಕೊಂಡಾರ. ಬರುವಂಥ ದಿನಮಾನಗಳಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಸರ್ಕಾರನೂ ಮಾಡಬೇಕು, ನಾವು ಮಾಡಬೇಕು, ಕೃಷಿ ವಿದ್ಯಾಲಯ ಮಾಡಬೇಕು. ಇವತ್ತು ರೈತ ಇಲ್ದಿದ್ರೆ, ಇವತ್ತು ರೈತ ಬೆಳೆದಿದ್ರೆ ನೀವು ನೋಡ್ರಿ, ಗದಗ ಕಡೆ ಹೋರಿ ಮತ್ತೊಂದು ಕಡೆ ಹೋರಿ ಎಲ್ಲ ರೈತರು ಹೊಲ ಮಾರಿ ಪ್ಲಾಟ್ ಮಾಡಾಗತ್ತೆ. ಎಲ್ಲರೂ ಯಾರು ಕೊಟ್ಟು ನೀವು ನೋಡಿರಿ, ಹುಬ್ಬಳ್ಳಿ ಬಿಟ್ಟು ಗದಿಗೆ ಹೋರಿ 485 ಎಕರೆ ಜಮೀನೆಲ್ಲ ಪ್ಲಾಟ್ಗೆ ಆಗ್ತೇವೆ. ನಾನೆಲ್ಲ ಅಂಕಿ ಸಂಖ್ಯೆ ಅಂತ ತೆಗೆದೀನಿ. ಅದಾಗಬಾರ್ದು. ಯಾಕಂದ್ರೆ ರೈತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ತೀರ್ಮಾನಕ್ಕೆ ಬಂದಾಗ ಹೊಲ ಮಣಿ ಮಾರಿ ಆ ದುಡ್ಡು ಎಲ್ಲರೂ ಇಡಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಕಾಲದಲ್ಲಿ ರೈತರನ್ನ ಉಳಿಸ್ಬೇಕು. ರೈತ ಈ ದೇಶದ ಬೆನ್ನೆಲುಬು. ಅವನು ಬೆನ್ನೆಲುಬನೇ ಇಲ್ಲ ಅಂದ್ರೆ ಉಳಿದವ್ರು ಏನಾಗ್ತಿದೆ, ಅವನು ಬೆಳೆದಿದ್ರೆ ಉಳಿದವ್ರು ಏನು ಮಣ್ಣು ತಿನ್ನಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಕೃಷಿ ವಿಶ್ವವಿದ್ಯಾಲಯ ಇಂಥ ಕಾರ್ಯಕ್ರಮ ಕೃಷಿ ಮೇಳವನ್ನು ಮಾಡ್ತಿರಲ್ಲ, ಕೃಷಿ ಮೇಳವನ್ನು ಮಾಡಿದ ನಂತರ ಇದರ ಎಲ್ಲ ರೀತಿಯಿಂದ ಇದರ ಫಲಗಳು ರೈತರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ಮತ್ತು ಆತ್ಮೀಯ
ಆತ್ಮೀಯತೆಯಿಂದ ನಾನು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಅಂದರೆ ನಾವೆಲ್ಲ ಭಾಳ ವರ್ಷದಿಂದ ನಾವು ಸ್ನೇಹಿತರು. ಒಬ್ಬ ಶ್ರೇಷ್ಠವಾದಂಥ ಮತ್ತು ಅತ್ಯಂತ ತಿಳುವಳಿಕೆ ಇದ್ದಂಥ ಮತ್ತು ಅತ್ಯಂತ ಹಣಕಾಸಿನಲ್ಲಿ ರಾಜ್ಯದ ಜನತೆ ಬಗ್ಗೆ, ಬಡವರ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಇದ್ದಂಥ ಮುಖ್ಯಮಂತ್ರಿ ಅಂತ ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ನಾನು ಸಭಾಪತಿ ಆದರೂ ಚಿಂತಿಲ್ಲ, ಒಬ್ಬ ಒಳ್ಳೆಯ ಮನುಷ್ಯ, ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಈ ನಾಡಿನಲ್ಲಿ ಅಂದರೆ ಅವ್ರ ಬಗ್ಗೆ ಒಂದೆರಡು ಒಳ್ಳೆಯ ಮಾತನ್ನ ಮಾಡೋದು ನಮ್ಮ ಕರ್ತವ್ಯ ಮತ್ತು ನಮ್ಮ ಧರ್ಮ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾನು ಹೇಳ್ತೀನಿ, ಇಂಥ ಮುಖ್ಯಮಂತ್ರಿಯಿಂದ ನಮ್ಮ ರಾಜ್ಯ ಇನ್ನೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಸಚಿವ ಮಿತ್ರರಿಗೆ ತಮಗೆಲ್ಲ ವಂದಿಸಿ, ರೈತರೇನು ಬಂದಿರಿ ದಯಮಾಡಿ ರೈತರೆಲ್ಲ ಇಲ್ಲೇನು ಕೃಷಿ ಮೇಳ ನಡೀತಿ ಅದನ್ನೆಲ್ಲ ಅದನ್ನು ತಿಳ್ಕೊಂಡು ನೋಡ್ಕೊಂಡು ಹೋಗಬೇಕು. ಮುಖ್ಯಮಂತ್ರಿ ಮಾತಾಡ್ತಾರೆ, ತಾವೆಲ್ಲರೂ ಅವ್ರ ಮಾತನ್ನು ಕೇಳಬೇಕಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮ ಭಾಗವಹಿಸಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.